ಈ ರಾಜ್ಯದಲ್ಲಿ ಏನು ಒಂದು ಸಾಂವಿಧಾನಿಕ ಬಿಕ್ಕಟ್ಟು ರಾಜಕೀಯವಾಗಿ ಸೃಷ್ಟಿಯಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕದ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮೇಲೆ ಬಂದಿರತಕ್ಕಂಥ ಏನು ಒಂದು ಆರೋಪ ಇದೆ, ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಮತ್ತು ಗೌರವಾನ್ವಿತ ಜನಪ್ರತಿನಿಧಿಗಳ ನ್ಯಾಯಾಲಯ ಬೆಂಗಳೂರು ಇವರುಗಳ ಒಂದು ಆದೇಶದ ಮೇರೆಗೆ ಏನು ಒಂದು ಮೂಢ ವಿಚಾರದಲ್ಲಿ ಈ ಒಂದು ಅವ್ಯವಹಾರ ನಡೆದಿದೆ, ಅಕ್ರಮವಾಗಿ 14 ಸೈಟ್ಗಳನ್ನ ಅವರು ಪಡೆದಿದ್ದಾರೆ ಅಂತಕ್ಕಂಥ ವಿಷಯದ ಆಧಾರದ ಮೇಲೆ ಗೌರವಾನ್ವಿತ ರಾಜ್ಯಪಾಲರು ಏನು ಅವ್ರಿಗೆ ನೋಟಿಸನ್ನು ಕೊಟ್ಟಿದ್ದರು, ಆ ನೋಟಿಸನ್ನು ಅವರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ಬಂದಂಥ ತೀರ್ಪು ಮತ್ತು ಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನು ಗೌರವಾನ್ವಿತ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಆದೇಶ ಆಗಿದೆ, ಅದರ ಪ್ರಕಾರ ಅಂದರೆ ಏನು ಪ್ರೈಮಾ ಫೇಸಿ ಆ ದೂರುದಾರರ ಕಂಪ್ಲೇಂಟ್ನಲ್ಲಿ ಏನು ಆರೋಪಗಳು ಇತ್ತು, ಆ ಆರೋಪಗಳನ್ನ ಒಂದು ತನಿಖೆ ಮಾಡಲಿ ಅನ್ನೋ ಒಂದು ಭಾವನೆಯಲ್ಲಿ ಅಷ್ಟೇ, ತನಿಖೆ ಆಗಲಿ ಅನ್ನೋ ಅರ್ಥದಲ್ಲಿ ಅವರು ಒಂದು ಡೈರೆಕ್ಷನ್ನ ಮೈಸೂರು ಜಿಲ್ಲಾ ಲೋಕಾಯುಕ್ತ SP ಅವರಿಗೆ ಮಾಡಿದ್ದಾರೆ. ಅದನ್ನು ನಾವು ತಿಳಿದಿರೋ ಮಟ್ಟಿಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೂಡ ಒಬ್ಬ ವಕೀಲರು, ಅವರು ಅದನ್ನು ಶಿರಸಾವಹಿಸಿ ಪಾಲನೆ ಮಾಡ್ತಾರೆ ಮತ್ತು ಆ ರೀತಿಯ ಎಲ್ಲ ತನಿಖೆಗಳಿಗೂ ಕೂಡ ಅವರು ಸಹಕಾರವನ್ನು ಕೊಡ್ತಾರೆ ಅಂತಕ್ಕಂಥ ಎಲ್ಲ ರೀತಿಯ ವಿಶ್ವಾಸನೂ ಕೂಡ ನಮಗೆ ಇದೆ. ಕಾನೂನು ಹೋರಾಟ ಏನಿದೆ ಅದು ಒಂದು ಭಾಗ, ತನಿಖೆಗೆ ಆದೇಶ ಮಾಡಿದೆ. ಆ 156 ಕ್ಲಾಸ್ 3 CRPC ಪ್ರಕಾರ ವಿತಿನ್ 3 ಮಂತ್ಸ್ ಒಂದು ಗಡುವನ್ನು ಕೂಡ ಹಾಕಿದ್ದಾರೆ ಅವರು. ವಿತಿನ್ 3 ಮಂತ್ಸ್ ಒಳಗಡೆ ನೀವು ವರದಿಯನ್ನು ನಮಗೆ ಸಬ್ಮಿಟ್ ಮಾಡಿ, ಏನು ಅಲ್ಲಿ ಅವ್ಯವಹಾರ ನಡೆದಿದೆಯಾ, ಈ ಪ್ರಕರಣಗಳು ಏನು ನೀವು ದಾಖಲು ಮಾಡಿದ್ದೀರಿ ದೂರುದಾರರು, ಇದರ ಆಧಾರದ ಮೇಲೆ ಅಲ್ಲೇನಾದ್ರು ವ್ಯತ್ಯಾಸಗಳಾಗಿದೆಯಾ ಅಂತಕ್ಕಂಥ ಅದರ ಆಧಾರದ ಮೇಲೆ ಸಂಪೂರ್ಣವಾಗಿ ತನಿಖೆಯನ್ನು ಮಾಡಿ ನೀವು ವರದಿಯನ್ನು ಕೊಡಿ ಅಂತ ಕೇಳಿದರು. ಈ ನಡುವೆ ಅದರ ಪ್ರಕಾರ ಅವರು FIRನ ದಾಖಲು ಮಾಡಿದ್ದಾರೆ ಆ್ಯಸ್ ಪರ್ ದ ಕೋರ್ಟ್ ಡೈರೆಕ್ಷನ್. ಅದರ ಪ್ರಕಾರ ಏನು ಈಗ ನಿನ್ನೆಯಿಂದ ಅವರು FIRನ ದಾಖಲಾಗಿದೆ, ಅವರು ಸಂಬಂಧಪಟ್ಟಂಥ ಅಧಿಕಾರಿಗಳು ಅದಕ್ಕೆ ತನಿಖೆಯನ್ನು ಮಾಡ್ತಾರೆ. ಈಗ ರಾಜ್ಯದಲ್ಲಿ BJPಯವರು ಮತ್ತು JDSನವರು ಇವ್ರದ್ದೇನು ಪಾಪ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತನಾಡದೇ ಇದ್ದವರು, ಸಿದ್ದರಾಮಯ್ಯನವರ ಮೂಢಾಗರಣದ ಬಗ್ಗೆ ಎಲ್ಲೂ ನಾವು ಸೊಲ್ಲೆತ್ತೋದಿಲ್ಲ, ದೂರು ಕೊಟ್ಟಿಲ್ಲ, ಆ ದೂರುದಾರರಿಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನುವಂಥ ಈ ಮಹಾನ್ ಭಾವರುಗಳು ಆ ತೀರ್ಪು ಹೊರ ಬತ್ತಿದ್ದಂಗೆ ರಸ್ತೆಗೆ ಬಂದುಬಿಟ್ಟಿದ್ದಾರೆ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. ಯಾಕೆ ರಾಜೀನಾಮೆ ಕೊಡಬೇಕು? ನೈತಿಕತೆಯ ಆಧಾರದ ಮೇಲೆ ರಾಜೀನಾಮೆ ಕೊಡಬೇಕು. ನನ್ನ ದೃಷ್ಟಿನಲ್ಲಿ ಯಾವ ವ್ಯಕ್ತಿ ನೈತಿಕತೆ ಬಗ್ಗೆ ಇನ್ನೊಬ್ಬ ವ್ಯಕ್ತಿನ ಪ್ರಶ್ನೆ ಮಾಡ್ತಾನೆ ಅವ್ರಿಗೆ ನೈತಿಕತೆ ಮೊದಲಿರಬೇಕು. ಈಗ ಆಲ್ರೆಡಿ JDSನ ನಾಯಕರಾದಂಥ HD ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು, ಇವರಿಬ್ಬರ ಮೇಲೂ FIRಗಳಿತ್ತು. 2019ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದರು, FIR ಇತ್ತು, ಮುಖ್ಯಮಂತ್ರಿಗಳಾದರು ಅವರು. ಎಲ್ಲಿ ನಿಮ್ಮ ನೈತಿಕ ಪ್ರಶ್ನೆಯಲ್ಲಿ ಬಂತು? ಈಗ ಆಲ್ರೆಡಿ ಲೋಕಾಯುಕ್ತದಲ್ಲಿ HD ಕುಮಾರಸ್ವಾಮಿ ಅವ್ರ ಮೇಲೆ FIR ದಾಖಲಾಗಿ ತನಿಖೆ ನಡೆದು ಕಂಪ್ಲೀಟ್ ತನಿಖೆ ನಡೆದಿದೆ. ನೀವು ಇಷ್ಟೆಲ್ಲ ಗೊತ್ತಿದ್ದು ಕೇಂದ್ರ ಸರ್ಕಾರದವರು BJP ಮೋದಿಯವರು ಮತ್ತು ಅಮಿತ್ ಶಾ BJP ಎಲ್ಲ ಪಕ್ಷದವ್ರಿಗೂ ಕೂಡ ವಿಷಯ ಗೊತ್ತಿದ್ರು ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡು ನೀವು ಅವ್ರಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಟ್ಟು ಗೆದ್ದ ನಂತರ ಮಂತ್ರಿ ಮಾಡ್ಕೊಂಡಿದ್ದೀರಿ. ಅಲ್ಲಿ ನೈತಿಕ ಪ್ರಶ್ನೆ ಬರೋದಿಲ್ವಾ? ನೈತಿಕತೆ ಓನ್ಲಿ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಅಪ್ಲಿಕೇಬಲ್ಲ, ನಿಮಗೆ ಯಾರಿಗೂ ನೈತಿಕ ಪ್ರಶ್ನೆ ಇಲ್ವಾ?
ಚುನಾವಣಾ ಬಾಂಡ್ ಈ ದೇಶದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು. ಅದರ ಮೇಲೆ ಪ್ರಧಾನಮಂತ್ರಿಗಳು, ಕೇಂದ್ರ ಹಣಕಾಸಿನ ಮಂತ್ರಿಗಳು ಅವರು ಭಾಗಿಯಾಗಿದ್ದಾರೆ ಅನ್ನುವಂಥ ಎಲ್ಲ ರೀತಿ ವಿಚಾರಗಳು ಇಡೀ ದೇಶದಾದ್ಯಂತ ಪ್ರಚಾರ ಆಯಿತು. ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರಾ? ನಿನ್ನೆ ದಿವಸ ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ FIR ಆಗಿದೆ. ರಾಜೀನಾಮೆ ಕೊಡ್ತಾರಾ? ನಿಮಗಿಲ್ವ ಇದು ಈ ಪ್ರಶ್ನೆ? ಯಾರು BJP ಪಕ್ಷಕ್ಕೆ ಸೇರಿಲ್ಲ. BJPಯೇತರ ರಾಜಕೀಯ ಪಕ್ಷಗಳು ಎಲ್ಲಿ BJPಯೇತರ ಸರ್ಕಾರಗಳು ರಾಜ್ಯದಲ್ಲಿ ಎಲ್ಲೆಲ್ಲಿವೆ ಅವ್ರಿಗೆ ಮಾತ್ರ ನೈತಿಕ ಪ್ರಶ್ನೆ. BJP ಅವ್ರಿಗೆ ಅನ್ವಯ ಆಗೋದಿಲ್ಲ. BJP ಅವ್ರ ಜೊತೆ ಸೇರ್ಕೊಂಡಿರೋ ಪ್ರಾದೇಶಿಕ ಪಕ್ಷಗಳವ್ರಿಗೆ ಅನ್ವಯ ಆಗೋದಿಲ್ಲ. ಇದು ಯಾವ ವಿಚಾರಗಳನ್ನ ಸಾರ್ವಜನಿಕರ ಮುಂದೆ, ದೇಶದ ಜನರ ಮುಂದೆ ಇಡ್ತೀರಿ ಸ್ವಾಮಿ? ಯಾವ ಆಧಾರದ ಮೇಲೆ ನೀವು ರಾಜೀನಾಮೆ ಕೇಳ್ತೀರಿ? ತನಿಖೆಗೆ ಸಹಕಾರ ಕೊಡೋದಿಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೇಳಿ. ನೀವೇ ಏನೋ ಆ ದೂರುದಾರರು ಕೇಳಿದ್ರು ಅವರ ಪಿಟಿಷನ್ನಲ್ಲಿ ಎನ್ಕ್ವೈರಿಗೆ ಗೌರವಾನ್ವಿತ ಪ್ರತಿನಿಧಿಗಳ ನ್ಯಾಯಾಲಯ ಮೈಸೂರು ಲೋಕಾಯುಕ್ತದವ್ರಿಗೆ ತನಿಖೆ ಮಾಡಿ ಅಂತ ಆದೇಶ ಮಾಡಿರೋದು. ಹಾಗಾದರೆ ಗೌರವಾನ್ವಿತ ನ್ಯಾಯಾಲಯಕ್ಕೆ ಬೆಲೆ ಇಲ್ವಾ? ಅವ್ರಿಗೆ ಎಲ್ಲನೂ ಪರಾಮರ್ಶೆ ಮಾಡ್ದೇನೇ ಲೋಕಾಯುಕ್ತದವ್ರು ಕೊಟ್ಟಿದ್ದಾರಾ? ಅವ್ರ ಮೇಲೆ ನಂಬಿಕೆ ಇಲ್ಲ. ಏನು ನೀವು ಹೇಳ್ದವ್ರಿಗೆಲ್ಲ ಮಾಡೋಕ್ಕಾಗದ? ಈ ದೇಶದ ಸಂವಿಧಾನಾತ್ಮಕ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ವಾ? ಹಂಗಾರೆ